ಅಷ್ಟವಕ್ರ ಮುನಿಗಳು ಮತ್ತು ಜನಕರಾಜನ ಮಧ್ಯೆ ನಡೆತಕ್ಕಂಥ ಸಂವಾದದ ಮತ್ತು ವಾಸ್ತವದಲ್ಲಿ ಸದಾ ಮುಕ್ತನೇ ಆಗಿದ್ದೀಯೆ 5ನೇ ಎಪಿಸೋಡ್. ನಮಸ್ಕಾರ ಸ್ನೇಹಿತರೆ. ಈ ದಿನ ಅಷ್ಟವಕ್ರ ಮುನಿಗಳು ಮತ್ತು ಜನಕರಾಜನ ಮಧ್ಯೆ ನಡೆತಕ್ಕಂಥ ಸಂವಾದದ 5ನೇ ಎಪಿಸೋಡ್. ಇದರಲ್ಲಿ ಹೇಳ್ತಾರೆ, ನೀನು ಎಲ್ಲದರ ಸಾಕ್ಷಿ ಮತ್ತು ವಾಸ್ತವದಲ್ಲಿ ಸದಾ ಮುಕ್ತನೇ ಆಗಿದ್ದೀಯೆ. ನಿನ್ನ ಬಂಧನ ಇದುವೇ ಆಗಿದೆ. ಸ್ವಯಂವನ್ನು ಬಿಟ್ಟು ಇತರರನ್ನು ದ್ರಾಷ್ಟ ಎಂಬಂತೆ ನೋಡುತ್ತಿರುವೆ ಅಂತ ಅಷ್ಟವಕ್ರ ಮುನಿಗಳು ಹೇಳ್ತಾರೆ. ನೋಡಿ, ಇಲ್ಲಿ ಯಾರಿಗಾದರೂ ಕ್ವಶನ್ಸ್ ಕೇಳಿ ದೇವರು ಬಂದು, ನಿನಗೆ ಯಾವುದರಿಂದ ಮುಕ್ತಿ ಬೇಕು ಅಂತ. ಮನುಷ್ಯರಿಗೆ ವಯಸ್ಸಾದವ್ರು ಏನು ಮಾಡ್ತಾರೆ ಹೇಳಿ? ಈ ಜೀವನದಿಂದ ಮುಕ್ತಿ ಸಿಗಲಿ, ಈ ಸಮಾಜದಲ್ಲಿ ತುಂಬ ಸಮಸ್ಯೆಗಳಿದೆ, ಈ ದೇಹದಲ್ಲಿ ತುಂಬ ಸಮಸ್ಯೆಗಳಿದೆ, ಎಲ್ಲ ಸಮಸ್ಯೆಗಳಿಂದ ಮುಕ್ತನಾಗಿ ನಾನು ಸ್ವರ್ಗದಲ್ಲಿ ಸುಖವಾಗಿರಬೇಕು ಅಂತ ಬಯಸ್ತಾರೆ ವಯಸ್ಸಾಗಿರೋರು. ಯುವಕನಿಗೆ ಕೇಳಿದ್ರೆ, ನನಗೆ ಯಾವುದರಿಂದ ಮುಕ್ತಿ ಬೇಕು ಅಂದರೆ ಸಮಸ್ಯೆಗಳಿಂದ ಮುಕ್ತನಾಗಿ ಯಾವುದೇ ಕಷ್ಟ ಇಲ್ಲದೆ ನಾನು ಸುಖವಾಗಿದ್ಬಿಡ್ಬೇಕು. ಬೇಕಾದಷ್ಟು ದುಡ್ಡು ಬರಬೇಕು, ಬೇಕಾದಷ್ಟು ಏನೇ ನಾನು ಬಯಸ್ತೀನೋ ಅದೆಲ್ಲ ನನಗೆ ಸಿಗಬೇಕು, ನಾನು ಸುಖವನ್ನು ಅನುಭವಿಸ್ಬೇಕು. ಜೊತೆಯಲ್ಲಿ ಕಷ್ಟ ಕೊಡುವಂತೆ ಯಾರೂ ಕೂಡ ದೇವರನ್ನು ಕೇಳುವುದಿಲ್ಲ. ನೋಡಿ, ಇಲ್ಲಿ ಸೃಷ್ಟಿಯ ರಹಸ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಸಾಕ್ಷೀಕರಿಸುವುದು ಎಷ್ಟು ಸೊಗಸಾಗಿ ಹೇಳಿದರೆ ಅಷ್ಟವಕ್ರ ಅವರು, ನೀನು ಯಾಕೆ ಬಂಧನ ಆಗಿದೆ ಅಂದರೆ ನೀನು ಯಾವುದನ್ನು ಸರಿಯಾಗಿ ನೋಡಿಲ್ಲ. ಯಾವುದರಿಂದ ನನಗೆ ದುಃಖ ಬರ್ತಾ ಇದೆ ಅದನ್ನು ನೀನು ನೋಡಿಲ್ಲ. ದುಃಖದ ಮೂಲವನ್ನು ಹುಡುಕದೆ ಮುಕ್ತಿಯನ್ನು ಬಯಸ್ತಾ ಇದೆಯಾ, ಬಂಧನಗಳನ್ನು ನೋಡದೆ ಮುಕ್ತಿಯನ್ನು ಬಯಸ್ತಾ ಇದೆಯಾ. ಎಷ್ಟು ಸೊಗಸಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿನಗೆ ದುಃಖ ಬರೋಕ್ಕೆ ಕೇವಲ 4 ಕಾರಣಗಳು ಅಂತ. ಮೊದಲನೇ ಸಾಮಾನ್ಯವಾದ ದುಃಖ ಅಂದರೆ ಮನುಷ್ಯನ ಜೀವನದಲ್ಲಿ ಬರತಕ್ಕಂಥ, ಸಾಮಾನ್ಯ ಬದುಕಿನಲ್ಲಿ ಬರತಕ್ಕಂಥ ದುಃಖಗಳು. ಪ್ರತಿಯೊಬ್ಬರು ಅದರಿಂದ ಹೋಗ್ತಾ ಇರ್ತಾರೆ, ಒದ್ದಾಡ್ತಿರ್ತಾರೆ. ಆಗ ಅವನ ಸತ್ಯದ ಅರಿವು, ಆನಂದದ ಅರಿವು, ಆತ್ಮದ ಅರಿವು ಆಗೋದೇ ಇಲ್ಲ. ಈಗ ನಿಮಗೆ ಯೋಚನೆ ಮಾಡಿ, ಯಾವುದರಿಂದ ದುಃಖ ಬರುತ್ತೆ ಅಂತ. ಬೆಳಗ್ಗೆ ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ, ರಾತ್ರಿ ಊಟ ಮಾಡಿಲ್ಲ, ನಾಳೆ ಬೆಳಗ್ಗೆ ತಿಂಡಿ ತಿಂದಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ, ಸಂಜೆ ಊಟ ಮಾಡಿಲ್ಲ, ನೀವು ಟೆರೇಸಲ್ಲಿ ಕುಳಿತಿದ್ದೀರಾ, ಹುಣ್ಣಿಮೆ ರಾತ್ರಿ ಅದ್ಭುತವಾಗಿದೆ ಚಂದ್ರ, ಚಂದ್ರನ ಕಡೆ ನೋಡ್ತೀರಾ, ಚಂದ್ರ ನಿಮಗೆ ಚಪಾತಿ ಥರ ಕಾಣ್ತಾನೆ. ಆ ಚಂದ್ರನ ತಂಪು, ಆ ದೃಶ್ಯ ಆನಂದ ಕೊಡಲ್ಲ, ಹಸಿವು ಜಾಸ್ತಿ ಆಗಿದೆ. ಮನೆಗೆ ಬರ್ತೀರಾ, ಕೆಳಗಡೆ ಋಷಿಮುನಿಗಳು ಬರ್ತಾರೆ ಹಿಮಾಲಯ ಪರ್ವತದಿಂದ. ಅವ್ರು ಕೇಳ್ತಾರೆ, ನಿನಗೆ ಮಗು, ನಿನಗೆ ಆತ್ಮ ಸಾಕ್ಷಾತ್ಕಾರ ಬೇಕು, ಚಿತ್ರಾನ್ನ ಬೇಕು ಅಂದರೆ ಏನು ಕೇಳ್ತೀರ ನೀವು? ಚಿತ್ರಾನ್ನ ಕೇಳ್ತೀರಿ, ಹಸಿವಾಗಿದೆ ನನಗೆ ಅಂತ. ಸೊ ಪ್ರತಿಯೊಬ್ಬ ವ್ಯಕ್ತಿಗೂ, ಮನುಷ್ಯನಿಗೆ ದುಃಖ ಬರೋದು ಹಸಿವಿನಿಂದ. ತುಂಬ ಜನಕ್ಕೆ ಆಹಾರ ಸಿಗ್ತಾ ಇದೆ. 2ನೇ ದುಃಖ ರಕ್ಷಣೆಯಿಂದ. ನನಗೆ ಬಾಡಿಗೆ ಮನೆ ಬೆಸ್ಟೋ, ಬೋಗಿದ ಮನೆ ಬೆಸ್ಟೋ, ಸ್ವಂತ ಮನೆ ಬೆಸ್ಟೋ? ಯಾವುದೋ ಒಂದು ಮನೆ ಅಷ್ಟೇ, ನನಗೆ ರಕ್ಷಣೆ ಬೇಕು. ಆದರೆ ನಾನು ಸ್ವಂತ ಮನೆಯೇ ಬೇಕು ಅಂತ ಹೋರಾಟ ಮಾಡ್ತಾ ಇರ್ತೀವಿ, ಆವಾಗ ದುಃಖ ಬಂತು. ಪ್ರಕೃತಿಯಿಂದ ರಕ್ಷಣೆ ಬೇಕು. ಪ್ರಾಣಿಗಳು ಪ್ರಕೃತಿಯಲ್ಲಿ ಇರ್ತವೆ, ಅವಕ್ಕೆ ಆ ರೀತಿಯಾದ ಚರ್ಮ, ಕೂದಲಿದೆ. ನಾನು ಹಂಗಿರೋಕ್ಕಾಗಲ್ಲ, ನನಗೆ ರಕ್ಷಣೆ ಬೇಕು. ಬಾಡಿಗೆ ಆದರೂ ಪರವಾಗಿಲ್ಲ, ಬೋಗಿ ಆದರೂ ಪರವಾಗಿಲ್ಲ, ಸ್ವಂತ ಆದರೂ ಪರವಾಗಿಲ್ಲ. ನಿನಗೆ ಹಣ ಇದೆಯಾ, ಸ್ವಂತದ್ದು ಮಾಡು. ಆದರೆ ಸ್ವಂತದ್ದೇ ಬೇಕು ಅಂತ ಹೋರಾಟದಲ್ಲಿ ನಾವೇನು ಮಾಡ್ತೀವಿ? ದುಃಖಿಗಳಾಗ್ತೀವಿ. ನೆಕ್ಸ್ಟ್ ಬರುತ್ತೆ, ನಿನಗೆಲ್ಲ ಹಣ್ಣು ಹಂಪಲೆಗಳು, ದೊಡ್ಡ ಮನೇಲಿ ಎಲ್ಲ ಇರುತ್ತೆ, ಅದು ಇನ್ನೊಬ್ಬನೇ ಇರ್ತೀಯ, ಖುಷಿಯಾಗಿರ್ತೀಯಾ? ಇಲ್ಲ. ನಿನ್ನ ಪ್ರೀತಿಯನ್ನು ಹಂಚ್ಕೊಳ್ಳೋಕ್ಕೆ, ನಿನಗೆ ಗೌರವ ಕೊಡೋಕ್ಕೆ, ನಿನ್ನನ್ನು ಮಾತಾಡ್ಸೋಕ್ಕೆ ಯಾರಾದರೂ ಒಬ್ರು ಇರಬೇಕು, ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ. ಆವಾಗ ಮಾತ್ರ ಖುಷಿಯಾಗೋದು. ಆದರೆ ತುಂಬ ಜನಕ್ಕೆ ಇದೆಲ್ಲ ಇರುತ್ತೆ, ಊಟ ಸಿಗ್ತಾ ಇರುತ್ತೆ, ರಕ್ಷಣೆ ಇರುತ್ತೆ, ಪ್ರೀತಿ ಎಲ್ಲ ಸಿಗ್ತಾ ಇರುತ್ತೆ, ಆದರೂ ಅವನು ದುಃಖಿ ಆಗ್ತಾ ಇರ್ತಾನೆ. ಯಾಕೆಂದರೆ ಕೆಲವಾರು ಪ್ರಕೃತಿ ಸಹಜವಾಗಿ ಬರತಕ್ಕಂಥ ಸಮಸ್ಯೆಗಳನ್ನು ಎದುರಿಸಲಾಗದೆ ದೇವರ ಹತ್ರ ಹೋಗಿ ಬೇಡ್ತಾನೇ ಇರ್ತಾನೆ, ನಂಗೆ ನೆಮ್ಮದಿ ಕೊಡುವಂತ. ಆ್ಯಕ್ಚುಲಿ ಮನುಷ್ಯನಿಗೆ ದುಃಖ ಬರೋದು ಈ ಕೇವಲ 3ರಿಂದ ಮಾತ್ರ. ಈ 3 ಇರೋರು ದೇವರ ಹತ್ರ ಏನೂ ಕೇಳಬಾರ್ದು, ಹೋಗಿ ಬರೀ ಥ್ಯಾಂಕ್ಸ್ ಹೇಳಬೇಕು. ಇದು ಸೃಷ್ಟಿಯ ರಹಸ್ಯ.
ಇಲ್ಲಿ ಅಷ್ಟವಕ್ರ ಮುನಿಗಳು ಏನು ಮಾಡ್ತಾರೆ, ನೀನು ಸಾಕ್ಷೀಕರಿಸು, ನಿನಗೆಲ್ಲ ಬರೀ ಸಮಾಜದಿಂದ ಬರೀ ತುಂಬಿದ್ದಾರೆ. ಒಂದು ಮಗುವಾಗಿದ್ದಾಗ ಮಗು ಕಣ್ಣು ಬಿಟ್ಟಾಗ ಅದು ಮೊದಲು ನೋಡೋದು ತಾಯಿಯ ಕಣ್ಣುಗಳನ್ನು. ತಾಯಿಯ ಕಣ್ಣುಗಳಲ್ಲಿ ತನ್ನನ್ನು ತಾನು ನೋಡುತ್ತೆ. ಆಮೇಲೆ ಆ ಕಣ್ಣುಗಳಲ್ಲಿ ಪ್ರೀತಿಯನ್ನು ಗುರುತಿಸುತ್ತೆ. ಆಮೇಲೆ ಹಸುವಾದ ಆಹಾರವನ್ನು ಬಯಸುತ್ತೆ. ಹಸಿವು ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದೇಹ ಬಾಡಿ ಮಾತಾಡೋಕ್ಕೆ ಶುರುವಾಯಿತು. ಬಾಡಿ ಮಾತಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ದೇಹ ಬೆಳೀತಾ ಬೆಳೀತಾ ಮನಸ್ಸು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತು. ಮನಸ್ಸು ಮಾತಾಡೋಕ್ಕೆ ಪ್ರಾರಂಭ ಮಾಡಿದಾಗ ಪರಿಸರದಿಂದ ಬುದ್ಧಿ ಮಾತಾಡೋಕ್ಕೆ ಪ್ರಾರಂಭ ಆಯಿತು. ಸೊ ಬುದ್ಧಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿದಾಗ ಭಾವನೆಗಳು ಮಾತಾಡೋಕ್ಕೆ ಪ್ರಾರಂಭ ಆಯಿತು. ಸೊ ಈ ಮಾತನ್ನು ಕಲಿಯುವಾಗ, ಮಾತಾಡುವಾಗ ಬೇರೆ ಬೇರೆ ವಿಷಯಗಳನ್ನು ಆ ಪರಿಸರ ಮತ್ತು ಯಾರ ಜೊತೆಲಿ ಇತ್ತರೋ ಅದು ತುಂಬ್ತಾ ಹೋಯ್ತು. ಇದು ನಿಮಗೇನು ಗೊತ್ತಾಗೋದಿಲ್ಲ. ನಿಮ್ಮ ಮನೇಲಿ ಪೂಜೆನೇ ಮಾಡಬೇಡಿ, ಯಾವ ದೇವಸ್ಥಾನಗಳಿಗೆ ಹೋಗಬೇಡಿ, ನಿಮ್ಮ ಪಾಡಿಗೆ ಕೆಲಸ ಮಾಡ್ಕೊಂಡು ಆರಾಮಾಗಿರಿ. ಆ ಮಗು ದೇವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಸೊ ದೇವ್ರ ಬಗ್ಗೆ ತಿಳಿಸ್ತಾ ಇದ್ರಲ್ಲ, ಸೊ ದೇವರ ಸತ್ಯ, ದೇವರಂದ್ರೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಸುಮ್ಮನೆ ಪೂಜೆ ಮಾಡ್ತಾ ಇರ್ತಾರೆ. ಸೊ ಮಗು ಹಾಗೇ ಮಾಡ್ತಾ ಇರುತ್ತೆ. ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೊಡಿತಾ ಇರ್ತೀಯ, ಇದು ಹೋಗ್ತಾನೆ ಇರುತ್ತೆ. ಒಂದು ಒಳ್ಳೆ ಕೆಲಸ ಆದಾಗ, ಒಂದು ಕೆಟ್ಟ ಕೆಲಸ ಆದಾಗ ದೇವ್ರ ಹತ್ರ ಬೇಡಕ್ಕೆ ಹೋಗ್ತಾ ಇರ್ತೀರ. ಸೊ ಮಗು ಹಾಗೇ ಮಾಡ್ತಾ ಇರುತ್ತೆ. ಸೊ ಎಲ್ಲವನ್ನು ನಾವು ಹೊರ ಪ್ರಪಂಚದಿಂದ, ನಮ್ಮ ಸುತ್ತಲಿನವರಿಂದ ಕಲಿತಾ ಹೋಗ್ತೀವಿ. ನನ್ನದೇನಿಲ್ಲ. ಆ ಕಲಿಯುವಿಕೆನ ಕೆಲವು ಸಾರಿ ನೀವು ಏನು ಮೌಢ್ಯವನ್ನು ಬಿತ್ತಿರ್ತಾರೋ, ಜ್ಞಾನವನ್ನು ಬಿತ್ತಿರ್ತಾರೋ, ಸತ್ಯವನ್ನು ಬಿತ್ತಿರ್ತಾರೋ ಅನ್ನತಕ್ಕಂಥ ಚಿಂತನಾ ಶಕ್ತಿನೇ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಸೊ ಈ ಚಿಂತನಾ ಶಕ್ತಿ ನಮಗೆ ಬರಬೇಕಾದ್ರೆ ನಾವು ಸ್ವತಂತ್ರವಾಗಿ ಸಾಧನೆಯನ್ನು ಮಾಡಬೇಕು. ಸೊ ಸೃಷ್ಟಿಯನ್ನು ಸಾಕ್ಷೀಕರಿಸಬೇಕು. ಇದೆಲ್ಲವೂ ವಿಚಿತ್ರವಾಗಿದೆ, ಇದೆಲ್ಲವೂ ನಂಬಿಕೆಗಳ ಮೇಲೆ ನಿಂತಿದೆ, ಇದೆಲ್ಲವೂ ಸೀಮಿತವಾದ ಜ್ಞಾನದ ಮೇಲೆ ಸೃಷ್ಟಿ ನಿಂತಿದೆ, ಸೀಮಿತವಾದ ಜ್ಞಾನದಿಂದ ಧರ್ಮ ಅಧರ್ಮಗಳು, ದೇವರುಗಳು, ಪದ್ಧತಿಗಳು, ಆಚಾರ ವಿಚಾರಗಳೆಲ್ಲ ಬಂದಿದೆ ಅಂತ ಚಿಂತನೆ ಬರೋದು ಯಾವಾಗ ಅಂದಾಗೆ ನೀನು ಏನನ್ನೆಲ್ಲ ಕಲ್ತಿರ್ತೀಯೋ ಆ ಕಲಿವಿಕೆಯನ್ನು ಬಿಟ್ಟು ನಿನ್ನ ಒಳಗಡೆ ನೀನು ಹೋಗಿ ನೀನು ಸಾಕ್ಷೀಕರಿಸಿದಾಗ, ಏನು ಯಾವುದನ್ನು ಸೃಷ್ಟಿಯಿಂದ, ಸಮಾಜದಿಂದ ಈ ಎಲ್ಲ ದೊಂಬರಾಟಗಳು ಏನು ನಡೀತಾ ಇರ್ತವೋ ಈ ಸೃಷ್ಟಿನಲ್ಲಿ, ನಾನಾ ಆಟಗಳು, ಮೋಡಿಗಳು, ಇಲ್ಲಿಸಲ್ಲದನ್ನು ಹೇಳಿ 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 ನಿನ್ನ ಮನಸ್ಸು ತುಂಬ್ತಾ ಇರ್ತಾರೋ, ಆಸೆಗಳನ್ನು ಬಿತ್ತುತ್ತಾ ಇರ್ತಾರೋ, ಮುಕ್ತಿಯ ಬಗ್ಗೆ, ಸ್ವರ್ಗದ ಬಗ್ಗೆ, ನರಕದ ಬಗ್ಗೆ ಕಲ್ಪನೆಗಳನ್ನು ಬಿತ್ತಾ ಇರ್ತಾರೋ, ಎಲ್ಲ ಕಲ್ಪನೆಗಳಿಂದ ಹೊರ ಬಂದು ನೀನು ಏಕಾಂತವಾಗಿ ಕುಳಿತು ನಿನ್ನನ್ನು ನೀನು ಗಮನಿಸಿ ಮನಸ್ಸನ್ನು ಶಾಂತಗೊಳಿಸಿದಾಗ, ಕಲಿತಿರುವುದನ್ನು ಖಾಲಿ ಮಾಡಿದಾಗ, ನಿನ್ನ ತಿಳುವಳಿಕೆಯನ್ನು ಎಲ್ಲವನ್ನೂ ಖಾಲಿ ಮಾಡಿದಾಗ ಶಾಂತವಾಗುತ್ತೆ. ಆಗ ನಿನ್ನತನ ನಿನಗೆ ಅರ್ಥ ಆಗುತ್ತೆ. ಆಗ ಮಾತ್ರ ನಿನಗೆ ಮುಕ್ತಿ ಏನು ಅಂತ ಗೊತ್ತಾಗುತ್ತೆ. ಇಲ್ಲದಿದ್ದರೆ ನಾನು ಎಲ್ಲ ಬಂಧನಗಳಿಗೆ ಸಿಲುಕಿ ಅದೇ ಸತ್ಯ ಅನ್ಕೊಂತಾ ಇರ್ತೀನಿ. ನಿಮ್ಮ ಮನೇಲಿ ಹೇಳ್ಬಿಟ್ಟಿರ್ತಾರೆ, ಈ ಥರ ನೀನು ಪೂಜೆ ಮಾಡಿದ್ರೆ, ಪ್ರತಿದಿನ ಬೆಳಿಗ್ಗೆ ಪೂಜೆ ಮಾಡಿದ್ರೆ, ವರ್ಷಕ್ಕೊಂದ್ಸರಿ 3 ಸಾರಿ 5 ಸಾರಿ ದೇವಸ್ಥಾನಕ್ಕೆ ಹೋದರೆ, ಅಲ್ಲಿ ಹೋಮ ಹವನಗಳನ್ನು ಮಾಡಿದ್ರೆ, ಅಥವಾ ಯಾವುದೇ ಬೇರೆ ಧರ್ಮಗಳ ಪದ್ಧತಿಗಳನ್ನು ಫಾಲೋ ಮಾಡಿದ್ರೆ ಆಗ ಮಾತ್ರ ನಿನಗೆ ಸುಖ ಸಿಗುತ್ತೆ ಅಂತ ತುಂಬಿಟ್ಟಿರ್ತಾರೆ. ಅದೆಲ್ಲವನ್ನು ಬಿಟ್ಟು ಸೈಲೆಂಟಾಗಿರು, ಮನಸ್ಸನ್ನು ಖಾಲಿ ಮಾಡು, ಧ್ಯಾನ ಮಾಡು, ಅದಕ್ಕಿಂತ ಅದ್ಭುತವಾದ ಸುಖ ಸಿಗುತ್ತೆ. ಇದು ಸಾಧನೆ. ಅಂದರೆ ನಿನ್ನನ್ನು ನೀನು ನೋಡ್ತಾ ಹೋಗು, ಒಳಗಡೆ ಹೋಗು. ಎಲ್ಲ ಕಲಿವಿಕೆಗಳು ಸತ್ಯವಲ್ಲ. ಅವರವರ ಪ್ರಾಂತ್ಯಕ್ಕೆ ಅನುಗುಣವಾಗಿ, ಅವನವರ ಸೀಮಿತವಾದ ಜ್ಞಾನಕ್ಕೆ ಅನುಗುಣವಾಗಿ, ಅವರವರ ಮೌಢ್ಯಕ್ಕೆ ದಾಸರಾಗಿ, ಒಂದು ಅಜ್ಞಾನದಿಂದ ಕೆಲವಾರು ಚಿಂತನೆಗಳನ್ನು ನಿನ್ನ ಮನಸ್ಸಿಗೆ ಬಿತ್ತುತ್ತಾ ಇರ್ತಾರೆ. ಅದನ್ನೇ ಸತ್ಯ ಅಂತ ನೀನು ನಂಬಿರ್ತೀಯ. ಅದು ಸತ್ಯ ಅಲ್ಲ, ಅಸತ್ಯ. ಅದು ನೋವನ್ನು ಕೊಡ್ತಾ ಹೋಗುತ್ತೆ, ನೀನು ಡಿಸ್ಟರ್ಬ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಅಲ್ಲಿ ಅಷ್ಟವಕ್ರ ಮುನಿಗಳದು ಸಾಕ್ಷಿ ಭಾವದಿಂದ ನೋಡು ಬಂಧನಗಳನ್ನು. ನೀನು ಏನೇನು ಕಲ್ತಿದ್ಯೋ ಅದನ್ನು ಗಮನಿಸ್ತಾ ಹೋಗು, ಅದೆಲ್ಲವನ್ನು ಬಿಟ್ಟಾಕು, ಒಳಗಡೆ ಹೋಗು. ಸರಳ, ಒಂದೇ 1-2-3 ಪದಗಳ ಅಷ್ಟೇ. ಸೊ ಹೀಗೆ ನಾನು ಕೆಲವಾರು ಚಿಂತನೆಗಳನ್ನು ಈ ವಾಸ್ತವ ಜಗತ್ತಿನಲ್ಲಿ ಮಾಡಬೇಕು. ಇಲ್ಲದೆ ಹೋದರೆ ಈ ಸಣ್ಣ ಸಣ್ಣ ವಿಚಾರಗಳು ಬೇರೆ ನೂರಾರು ಕಿಲೋಮೀಟ್ರಲ್ಲಿ ಅಬ್ಸರ್ವ್ ಮಾಡೋದು ಸಾಕು, ಎಷ್ಟೋ ವಿಚಾರಗಳು ಬಂದ್ಬಿಡುತ್ತೆ. ಈ ಕೆಲವಾರು ದೇವಸ್ಥಾನಗಳು ಹೋದಾಗ ಅಲ್ಲಿ ಮಾಂಸಾಹಾರವನ್ನು ಮಾಡ್ತಾರೆ, ದೇವರಿಗೆ ನೈವೇದ್ಯ, ಬರೀ 100 ಕಿಲೋಮೀಟರ್ ರೇಂಜಲ್ಲಿ. ಇನ್ನು ಕೆಲವು ದೇವಸ್ಥಾನಗಳು ಮಾಂಸಾಹಾರ ವೆಜ್ ಅಲ್ಲಿ ಹಾಕೋಂಗೆ ಇಲ್ಲ, ವರ್ಜ್ಯ. ಅಲ್ಲೇನು ಬರೀ ಸಸ್ಯಾಹಾರ ಮಾತ್ರ. ಈಗ ನನಗೆ ಕನ್ಫ್ಯೂಷನ್ ಆಗುತ್ತಲ್ಲ, ಹಂಗಾರೆ ದೇವರಂದ್ರೇನು? ಒಂದು ದೇವರಿಗೆ ಮಾಂಸಾಹಾರ ಬೇಕು, ಇನ್ನೊಂದು ದೇವರಿಗೆ ಸಸ್ಯಾಹಾರ ಬೇಕು. ಆದರೆ ಸತ್ಯ ಯಾವುದು? ಬರೀ ಕೇವಲ 100 ಕಿಲೋಮೀಟರ್ ರೇಂಜಲ್ಲಿ ನೀವು ಇದನ್ನೆಲ್ಲ ಸತ್ಯವನ್ನು ತಿಳ್ಕೊಬೋದು. ಅಂದರೆ ಅಷ್ಟೊಂದು ಮೌಢ್ಯಗಳು, ನಂಬಿಕೆಗಳು,
ತಾಂಡವಾಡ್ತಾ ಇದೆ. ಯಾಕಂದರೆ ಎಲ್ಲರ ಮನಸ್ಸುಗಳು ನಿರ್ಮಲವಾಗಿಲ್ಲ, ಖಾಲಿಯಾಗಿಲ್ಲ, ಬರೀ ತುಂಬಿರೋದೊಂದು ತುಂಬ್ಕೊಂಡಿದ್ದೀವಿ ನಾವು. ತುಂಬ್ಕೊಂಡು ಅವ್ರು ಇಷ್ಟ ಬಂದಂಗೆ ಆಡ್ತಾ ಇರ್ತಾರೆ. ಈಗ ನಮ್ಮ ಕಡೆ ನಾವು ನೋಡ್ತಾ ಇರ್ತೀವಿ, ನಾವು ಮಾಡತಕ್ಕಂಥ ದೇವರಲ್ಲಿ ಒಂದು ದೇವ್ರಿಗೆ ಪೂಜೆ ಮಾಡ್ತೀವಿ, ಒಂದು ವಾಹನವನ್ನು ಏನೋ ಮಾಡ್ತೀವಿ. ಅದೇ ನೀವು ಬೇರೆ ಕಡೆ ಮಲೆನಾಡು ಕಡೆ ಎಲ್ಲ ಹೋಗಿ ಅಲ್ಲಿ ಯಾವ್ಯಾವುದೋ ಬೇರೆ ಬೇರೆ ದೇವರುಗಳಿರ್ತವೆ, ನಾನಾ ವೇಷಗಳಿರ್ತವೆ, ಮನುಷ್ಯನ ಮೇಲೆ ಏನೇನೋ ಬರುತ್ತದೆ. ನೀವು ಕೋಲ ಅದು ಇದು ಕೇಳಿರ್ತೀರಲ್ವಾ, ಈ ಕಾಂತಾರ ಸಿನಿಮಾ ನೋಡಿ ಏನೇನೋ ನೋಡಿರ್ತೀರಲ್ವಾ. ಎಷ್ಟಪ್ಪ, ಜಸ್ಟ್ 300 ಕಿಲೋಮೀಟರ್ಸು ಅಷ್ಟೇ. ಇನ್ನು ಆಸ್ಟ್ರೇಲಿಯಾಗೆ ಹೋದರೆ, ಸೌತ್ ಆಫ್ರಿಕಾಗೆ ಹೋದರೆ, ಜಪಾನ್ಗೆ ಹೋದರೆ, ಚೈನಾಗೆ ಹೋದರೆ ಎಷ್ಟೊಂದು ಪದ್ಧತಿ ಇದೆ. ಭೂಮಿ ಒಂದೇ. ಈ ಒಂದು ಅನ್ನತಕ್ಕಂಥ ಸತ್ಯ ಇಲ್ಲ ನಿಮಗೆ. ಈ ಒಂದೇ ಭೂಮಿಯಲ್ಲಿ ಜನಗಳೆಲ್ಲರೂ ಒಂದೇ, ಮನಸ್ಸುಗಳೆಲ್ಲ ಹೇಗಿದೆ, ಬುದ್ಧಿಗಳೆಲ್ಲ ಹೇಗಿದೆ, ಚಿಂತನೆಗಳೆಲ್ಲ ಹೇಗಿದೆ, ಎಷ್ಟೊಂದು ವಿಚಿತ್ರವಾಗಿದೆ. 300 ಕೋಟಿ ಅಲ್ಲ, 3 ಕೋಟಿ ದೇವರುಗಳು ನಮ್ಮಲ್ಲಿದ್ದಾರೆ. ಕೆಲವು ಕಡೆ ಒಬ್ಬೊಬ್ಬರೇ ಇದ್ದಾರೆ, ಕೆಲವು ಕಡೆ ಇನ್ನೇನು ಏನೇನೋ ಇದೆ. ಹೀಗೆ ಚಿಂತಕರಾದಾಗ ಇಷ್ಟಲ್ಲಿ ನನಗೆ ಯಾಕೆ ಬೇಕು? ಈ ತಿಳ್ಕೊಂಡು ನಾನೇನು ಮಾಡಲಿ? ನಂದು ಸೀಮಿತವಾದ ಬುದ್ಧಿ, ಸೀಮಿತವಾದ ದೇಹ ಎಷ್ಟು ದಿನ ಇರುತ್ತೆ? ಈ ಸೀಮಿತವಾದ ಮನಸ್ಸಿಗೆ ಅಷ್ಟೊಂದು ವಿಚಾರಗಳು ತುಂಬಿಕೊಂಡು ಏನು ಮಾಡೋಕ್ಕಾಗತ್ತೆ? ಈ ಸೀಮಿತವಾದ ದೇಹಕ್ಕೆ ಎಷ್ಟೊಂದು ಕಾಯಿಲೆಗಳು ಬರುತ್ತೆ. ಈ ದೇಹ ಪ್ರತಿದಿನ ಬದಲಾಗ್ತಾ ಇರುತ್ತೆ, ಈ ದೇಹ ನಶಿಸಿ ಹೋಗುತ್ತೆ. ಸೊ ಇದೆಲ್ಲವೂ ನಶ್ವರ, ಇದು ಶಾಶ್ವತವಲ್ಲ. ಎಲ್ಲ ವಿಚಾರಗಳೇ ನನಗೆ ಬಂಧನ, ಎಲ್ಲ ಧರ್ಮಗ್ರಂಥಗಳ ಸಾರವೇ ನನಗೆ ಬಂಧನ. ಇದನ್ನು ತಿಳ್ಕೊಂಡಾಗ ನಿನ್ನ ಮನಸ್ಸು ಸಾಕ್ಷೀಕರಿಸುತ್ತೆ. ಒಳಗಡೆ ಹೋದಾಗ ಏನು ಇಲ್ಲ, ಎಲ್ಲವನ್ನು ಖಾಲಿ ಮಾಡಿದಾಗ ಏನು ಖಾಲಿಯ ತನ ಇರುತ್ತೋ ಅದೇ ಮುಕ್ತಿ. ಯಾವ ವಯಸ್ಸಿನಲ್ಲಾಗಲಿ ಬರುತ್ತೆ. ಇದಕ್ಕೇನು ಇಲ್ಲ. ಆ ಮುಕ್ತ ಮನಸ್ಸಾದಾಗ ನಿನ್ನ ತನದ ಅರಿವು ನಿನಗಾಗತ್ತೆ. ಅದೇ ಸತ್ಯ. ನನ್ನ ತನವನ್ನು ಬೇರೆಯವ್ರು ಹೇಳೋದಲ್ಲ. ಎಲ್ಲರೂ ಬೇರೆಯವ್ರು ಹೇಳಿ ನೀನು ಆ ಥರನೇ ಆ್ಯಕ್ಟ್ ಮಾಡ್ತಾ ಇರ್ತೀಯ. ಬೇರೆಯವ್ರು ಚಿಕ್ಕ ತಾಯಿನೇ ಹೇಳ್ತಾ ಬರ್ತಾರೆ, ನಿನ್ನ ಮಗು ನೀನು ಚೆನ್ನಾಗಿದೆಯಾ, ನೀನು ಹಾಗಿದೆಯಾ, ಹೀಗಿದೆಯಾ. ಟೀಚರ್ಸ್ ಎಲ್ಲ ಹೇಳ್ತಾ ಬರ್ತಾರೆ, ನೀನು ತುಂಬ ಬುದ್ಧಿವಂತ. ಹೊರಗಡೆ ಸಮಾಜ ಹೇಳ್ತಾ ಇರೋದು, ನೀನು ಹೀಗಿದೆಯಾ ಹೆಂಗಿದ್ದೆ ಅಂತ ಹೇಳ್ತಾ ಹೋಗ್ತಾ ಇರ್ತಾರೋ ಹಂಗಂಗೆ ನೀನು ಆ್ಯಕ್ಟ್ ಮಾಡ್ತಾ ಹೋಗ್ತಾ ಇರ್ತೀಯ. ನೀನೇನು ಅಂತ ನಿನಗೇ ಗೊತ್ತಿರಲ್ಲ. ಅದನ್ನೇ ಹೇಳೋದು, ಸಾಕ್ಷೀಕರಿಸು ನಿನ್ನನ್ನು, ಈ ಸೃಷ್ಟಿಯನ್ನು, ಅಂದರೆ ಈ ಜಗತ್ತನ್ನು. ಆಗ ಸತ್ಯದ ಅರಿವಾಗತ್ತೆ. ಆಗೆಲ್ಲವನ್ನು ಬಿಡಕ್ಕೆ ತಯಾರಾಗ್ತೀಯ ನೀನು ಯಾವುದನ್ನು ಸರಿಯಾಗಿ ನೋಡಿಲ್ಲ, ಅದು ಸಿಗಾಕೊಂಡ್ಬಿಡ್ತೀಯ. ಸಿಗಾಕೊಂಡ್ಬಿಟ್ಟು ಅದೇ ನೀನು ಆಗ್ಬಿಡ್ತೀಯ. ಯಾರು ಏನು ಹೇಳಿದ್ರೋ ಅದೇ ನೀನು ಆಗ್ತೀಯ. ನೀನು ಅದಲ್ಲ. ಇದೇ ಬಂಧನ. ಅದರಿಂದ ಹೊರಗಡೆ ಬಂದಾಗ ಮನಸ್ಸು ಶಾಂತವಾಗುತ್ತೆ. ಅದು ಮುಕ್ತಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.